ನಮಸ್ಕಾರ ರೀ, ಎಲ್ಲರೂ ಹೆಂಗದ್ರಿ? ನಿಮ್ಮ ಸೂಪರ್ ಡೂಪರ್ ಅದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಕತ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಕಿತ್ತಲಿ ಗ್ರಾಮ ದೇವತೆಗಳ ಜಾತ್ರೆ ಭರ್ಜರಿಯಾಗಿ ನಡೀತು. ಕಿತ್ತಲಿ ನಮ್ಮ ತವ್ರ ಮನೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಸೊ ಕಿತ್ತಲಿ ಜಾತ್ರೆಗಂತ ಅದನಿ ಗ್ರಾಮ ದೇವತೆಗಳ ಜಾತ್ರೆ ದ್ಯಾಮವ್ವ ದುರ್ಗವ್ವ ಅಂತ ಹೇಳಿ ಸೊ ಭರ್ಜರಿಯಾಗಿ ಮಸ್ತ್ ನಡೆಯಾಕತ್ತೈತಿ. ಈಗ ದೇವಿಗಳ ಹೊಳಿಗೆ ಹೊಂಟಾರ, ಪೂಜೆ ಮಾಡ್ಕೊಂಬರಾಕಂಥೇಳಿ ಪೂಜೆ ಮಾಡ್ಕೊಂಡು ಬಂದಿಂದ ಎಲ್ಲ ಊರೊಳಗೆ ಅಡ್ಡಾಡ್ತಾರೆ. ಆವಾಗ ನಾವು ದೇವಿಗಳಿಗೆ ಉಡಿ ತುಂಬು ಕಾರ್ಯಕ್ರಮ ಇರ್ತೈತಿ, ಮನೆಗೆ ಬರ್ತಾರೆ. ಸೊ ಉಡಿ ಎಲ್ಲ ಮನೆಯೊಳಗೆ ರೆಡಿ ಮಾಡಿ ಇಟ್ಕೊಂಡ್ವಿ. ದೇವಿಗಳಿಗೆ ಸೀರೆ, ಉಡಿ ಸಾಮಾನು, ಆಮೇಲೆ ಮುತ್ತು ಅಂತ ಹೇಳಿ ಕೊಡ್ತೀವಿ. ಅದಾದಮೇಲೆ ಹಸಿರು ಬಳಿ. ಸೊ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ವಿ ಮನ್ಯಾಗ. ನಾನು ಈ ರೀತಿ ರೆಡಿಯಾಗೇನೆ ಸೀರೆ ಉಟ್ಕೊಂಡು, ಜಾತ್ರೆ ಅಂದಮೇಲೆ ಜಾತ್ರೆ ವೈಬ್ಸ್ ಇರಬೇಕಲ್ಲ, ಸೀರೆ, ಹೂವು, ಹಸಿರು ಬಳಿ ಅಂತೂ ಮಸ್ತ್ ಕಾಣಿಸತ್ತಿದ್ದು. ಸೊ ಈ ರೀತಿ ರೆಡಿಯಾಗಿ ನಾವು ಜಾತ್ರೆಗೆ ಮಸ್ತ್ ಪ್ರಿಪೇರ್ ಆಗಿದ್ವಿ. ಸೊ ಒಂದಿಷ್ಟು ಹಾಕಿನಂತ ಹೆಂಗೆ ಇರ್ತಾವೆ ಜಾತ್ರೆ, ಹೆಂಗೆ ನಡೀತೈತಿ ಜಾತ್ರೆ. ಸೊ ಒಂದಿಷ್ಟು ನಾನು ಏನು ಕ್ಲಿಪ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿನಿ ಅದನ್ನಷ್ಟು ಹಾಕ್ತೀನಂತ. ಸೊ 4 ದಿನ ಜಾತ್ರೆ ಇರ್ತೈತಿ, ನೋಡೋಣಂತ ಹೆಂಗೆ ಆಗ್ತೈತಿ ಅಂಥೇಳಿ. ಈ ಜಾತ್ರೆ ಆ್ಯಕ್ಚುಲಿ 3 ವರ್ಷಕ್ಕೊಂದು ಸಲ ಅಷ್ಟೇ ಆಗ್ತೈತಿ. ಲಾಸ್ಟ್ ಸಲನೂ ನಾನು ಇದ್ನಿ, ಅವಾಗೂ ಮಸ್ತ್ ಆಗಿತ್ತು ಜಾತ್ರೆ. ಈ ಸಲ ಅದಕ್ಕಿಂತ ಮಸ್ತ್ ಆಗಾಕತ್ತೈತಿ. ಯಾಕಂದ್ರೆ ಭಾಳ ಜನ ಸೇರಿದ್ರು. ಕಿತ್ಲಿ ಗ್ರಾಮದವ್ರು ಈಗ ಎಲ್ಲೆಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾರೆ, ಅದು ಹೆಣ್ಮಕ್ಳಾಗಿರ್ಬೋದು ಅಥವಾ ಬೇರೆ ಕಡೆ ಜಾಬ್ ಒಳಗೆ ಹೋಗಿ ಸೆಟ್ಲ್ ಆದವ್ರು ಆಗಿರ್ಬೋದು, ಎಲ್ಲರೂ ಈ ಜಾತ್ರೆ ಒಳಗೆ ಬಂದಿದ್ದರು. ಸೊ ಫುಲ್ಲು ಜೋಶ್ ಒಳಗೆ ಜಾತ್ರೆ ಮಾಡತ್ತಿದ್ರು. ಹಂಗೆ ಈ ಬಾರಿಸೋರು ಅಷ್ಟೇ ಎಷ್ಟು ಚಲೋ ಬರ್ಸಕತ್ತಿದ್ರಂದ್ರೆ ಆ ರಿದ್ದಮ್ ಕೇಳೋಕನ ಒಂಥರ ಚಲೋ ಅನಿಸ್ತತಿ. ಆ ರಿದ್ದಮ್ ಕೇಳಿದ್ರೆ ಒಂಥರ ಎನರ್ಜಿ ಬರುತ್ತೆ. ಆ ರಿದ್ದಮ್ ಕೇಳೋದ್ರಿಂದ ದೇವಿಗಳು ಇನ್ನೂ ಜಾಸ್ತಿ ಕುಣಿಯಾಕತ್ತಿದ್ರು, ಇನ್ನೂ ಜೋಶಿಲೇ ಎಲ್ಲರೂ ಜಾತ್ರೆ ಮಾಡಾಕತ್ತಿದ್ರು. ಸೊ ಹಿಂಗೆ ದೇವಿಗಳೆಲ್ಲನೂ ಊರೊಳಗೆ ಅಡ್ಡಾಡಿ ಉಡಿ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ ಇನ್ನು ನಡೀತೈತಿ. ಇವಾಗ ಹೊಳೆಯಿಂದ ಪೂಜೆ ಮುಗಿಸ್ಕೊಂಡು ಡೈರೆಕ್ಟಾಗಿ ಊರೊಳಗೆ ಬರ್ತಾರೆ ದೇವಿಗಳು. ಫಸ್ಟಿಗೆ ಅವರು ಉಡಿ ತುಂಬಿಸ್ಕೊಳ್ಳೋದು ಎಲ್ಲಿ ಅಂತಂದ್ರೆ ಮೇಟಿ ಮನಿ ಅಂತ ಇರ್ತಾವೆ ಪರ್ಟಿಕ್ಯುಲರ್ ಆಗಿ, ಅಲ್ಲಿಗೆ ಫಸ್ಟ್ ಹೋಗಿ ಉಡಿ ತುಂಬಿಸ್ಕೊಂಡು ಆಮೇಲೆ ಉಳಿದವ್ರ ಮನಿಯನ್ನು ತುಂಬಿಸ್ಕೋತಾರೆ. ಇವಾಗ ಅದೆಲ್ಲ ಮುಗಿಸಿ ನಮ್ಮ ಓಣಿಯೊಳಗೆ ಬಂದರು ದೇವಿಗಳು. ಸೊ ನಾವು ಭಕ್ತಿಯಿಂದ ಉಡಿಯನ್ನು ತುಂಬಿ ನಮಸ್ಕಾರ ಮಾಡಿ ನಮ್ಮ ಮನಸ್ಸೊಳಗೆ ಏನಾರ ಇದ್ರೆ ಅದನ್ನು ಬೇಡ್ಕೋಬೋದು ದೇವಿಗಳ ಹತ್ರ. ಸೊ ಈ ರೀತಿ 4 ದಿನಗಳ ಕಾಲ ಜಾತ್ರೆ ಆಗ್ತೈತಿ. ಇದು ಲಾಸ್ಟ್ ಡೇ ದೇವಿಗಳು ಹೋಗಿ ಗುಡಿ ಒಳಗೆ ಕೂಡ್ತಾರೆ. ಅಲ್ಲಿ ಹೋಗಿ ಮತ್ತೆ ಉಡಿ ತುಂಬೋ ಕಾರ್ಯಕ್ರಮ ಇರ್ತೈತಿ. ಸೊ ಈ ರೀತಿ ದೇವಿಗಳು ಅಡ್ಡಾಡೋ ಮುಂದೆ ಎಲ್ಲ ಜನನೂ ದೇವಿಗಳ ಹಿಂದೆ ಅಡ್ಡಾಡ್ಕೋತಾನೆ ಇರ್ತಾರೆ. ಜಾತ್ರೆ ಫುಲ್ ಜೋರ್ದಾರ್ ಮಾಡ್ತಾರೆ. ಸೊ ಮಸ್ತ್ ಚಲೋ ಅನಿಸ್ತೈತಿ. ಭಾಳ ಜನ ಸೇರಿರ್ತಾರೆ ಈ ಜಾತ್ರೆ ಒಳಗೆ. ಎಲ್ಲರೂ ಖುಷಿಲೇ ಜಾತ್ರೆ ಮಾಡ್ತಾರೆ. ಇವಾಗ ನಮ್ಮ ಮನೆಗೆ ಬಂದರು. ನಮ್ಮ ಮನೆ ಹೊರಗೆ ಗೇಟ್ ಒಳಗೆ ಬಂದು ದೇವಿಗಳು ಕೂತ್ರು. ಹೊರಗೆ ಯಾಕೆ ಕೂಡ್ಸೇವಿ ಅಂತಂದ್ರೆ ದೇವಿಗಳು ಒಳಗೆ ಬರಂಗಿಲ್ಲ, ಹೊರಗೆ ಕೂಡ್ತಾರೆ. ಹೊರಗೆ ಫುಲ್ ನೀರು ಹಾಕಿ ದೇವಿಗಳ ಮೇನ್ ಬೇಕಾಗಿರೋದು ನೀರು ಹಾಕಿ ಅಲ್ಲೇ ಕಂಬಳಿ ಹಾಸಿ ಕಂಬಳಿ ಮೇಲೆ ಸಾಸಕ್ಕಿ ಓದ್ವಿ ಅಂತಂದ್ರೆ ದೇವಿಗಳು ಅಲ್ಲಿ ಬಂದು ಕೂಡ್ತಾರೆ. ಸೊ ನಮ್ಗೆ ಭಕ್ತಿಯಿಂದ ಅವರಿಗೆ ಸೀರೆ ಕೊಟ್ಟು ಉಡಿ ತುಂಬಿ ಬಳಿ ಎಲ್ಲ ಕೊಟ್ಟು ಸೊ ಭಾಳ ಭಕ್ತಿಯಿಂದ ಪೂಜೆ ಮಾಡಿ ಉಡಿಯನ್ನು ತುಂಬ್ತೀವಿ. ಸೊ ಭಾಳ ಚಂದ ಆಯ್ತು ಈ ಕಾರ್ಯಕ್ರಮ. ಮಸ್ತ್ ಚಲೋ ಅನ್ನಿಸ್ತು, ಭಾಳ ಖುಷಿ ಆಯ್ತು ದೇವಿಗಳು ಬಂದು ಉಡಿ ತುಂಬಿಸ್ಕೊತಾರೆ ಅನ್ನೋದು. ಸೊ ನಾನು ನಮ್ಮ ಮನೆಯೊಳಗೆ ಬಂದಾಗ ನಾನು ಉಡಿ ತುಂಬಿದೆ, ನಮಸ್ಕಾರ ಮಾಡಿದೆ, ಭಕ್ತಿಯಿಂದ ಬೇಡ್ಕೊಂಡೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ರೀತಿ ಚಲೋ ಆಗಲಿ ಅಂತ ಬೇಡ್ಕೊಂಡೆ. ನೆಕ್ಸ್ಟ್ ದೇವಿಗಳು ನಮ್ಮ ಮನೆಯಿಂದ ನೆಕ್ಸ್ಟ್ ಮತ್ತು ಬೇರೆ ಕಡೆ ಹೋಗ್ತಾವೆ. ಹಿಂಗೆ ಎಲ್ಲರ ಮನೆಗೂ ಹೋಗಿ ಎಲ್ಲರಿಗೂ ಭೇಟಿಯಾಗಿ ಎಲ್ಲರ ಮನೆಯಾಗೂ ಉಡಿ ತುಂಬಿಸ್ಕೊಂಡು ಲಾಸ್ಟ್ ದಿವಸ ನಾವೆಲ್ಲರೂ ಹೋಗಿ ಗುಡಿ ಒಳಗೆ ಉಡಿ ತುಂಬೋ ಕಾರ್ಯಕ್ರಮ ಐತಿ. ಸೊ ಈ ರೀತಿ ಎಲ್ಲ 4 ದಿವಸ ಜಾತ್ರೆ ಭರ್ಜರಿಯಾಗಿ ನಡೀತೈತಿ, ಮಸ್ತಾಗಿ ನಡೀತೈತಿ.
ಜಾತ್ರೆ ಅಂದಮೇಲೆ ಬರೀ ದೇವಿಗಳದಷ್ಟೇ ಅಲ್ಲ, ಈ ಹುಡುಗರಿಗೂ ಎಂಜಾಯ್ಮೆಂಟ್ ಬೇಕು. ಸೊ ಹಂಗೆ ಇವರು ಜಾತ್ರೆ ಮಾಡಿದರು ಒಂದಿಷ್ಟು. ಏನು ಜಾತ್ರೆ ಮಾಡಿದರು, ಅದು ಊದೋದು, ಬಾರಿಸೋದು, ಆಡೋದು, ಕೆಡಿಸೋದು ಇಂಥವೇ ಇರ್ತಾವೆ ಹುಡುಗರದು ಅಂದ ಮೇಲೆ. ಸೊ ಅವ್ರಿಗೂ ಏನಾರು ಬೇಕನ್ಸಿದ್ರೆ ಕೊಡ್ಸಬೇಕಲ್ಲ. ಇದು ನೆಕ್ಸ್ಟ್ ಡೇ, ಸೆಕೆಂಡ್ ಡೇ ಜಾತ್ರೆ, ಗ್ರಾಮ ದೇವತೆಗಳ ಜಾತ್ರೆ. ಬರೀ ದೇವಿಗಳ ಜಾತ್ರೆ ಅಷ್ಟೇ ಅನ್ನಂಗಿಲ್ಲ, ಇದಕ್ಕೆ ಭಂಡಾರ ಜಾತ್ರೆನೂ ಅಂತಾರೆ. ಭಂಡಾರ ಫುಲ್ ಆಡ್ತಾರೆ ಭಂಡಾರ. ಸೊ ಎಲ್ಲರಿಗೂ ಭಂಡಾರ ಹಚ್ಚೋದು, ಎಲ್ಲರೂ ಭಂಡಾರ ಕಂಪಲ್ಸರಿ ಹಚ್ಕೊಳ್ಳೋದು. ಸೊ ಅದ್ರ ಜೊತೆಗೆ ಪ್ರಸಾದನೂ ಇರ್ತೈತಿ. ಸೊ 4 ದಿನಾನೂ ಪ್ರಸಾದ ಇರ್ತೈತಿ. ಎಲ್ಲರೂ ಹೋಗಿ ಪ್ರಸಾದನ ತೊಗೋತಾರೆ. ಮನ್ಯಾಗ ಯಾರೂ ಏನೂ ಮಾಡಂಗಿಲ್ಲ. ಸೊ ಮಾಡೋದೂ ಇಲ್ಲ, ಯಾಕಂದ್ರೆ 4 ದಿವಸ ಜಾತ್ರೆ ಸಂಬಂಧ ಮನ್ಯಾಗ ರೊಟ್ಟಿ, ಚಪಾತಿ, ಕರ್ದಿದ್ದು, ಇಡ್ಲಿ, ದೋಸೆ, ಸೊ ಏನೇನು ಮಾಡಂಗಿಲ್ಲ. ಬರೀ ಮಾಡ್ಕೊಂಡ್ರೆ ರೈಸ, ಉಪ್ಪಿಟ್ಟು, ಸೊ ಈ ರೀತಿ ಅಷ್ಟೇ ಮಾಡ್ಕೊಳ್ಳೋದು. ಉಳಿದಿದ್ದು ಎಲ್ಲ ಪ್ರಸಾದನೇ ಇರ್ತೈತಿ. ಸೊ ಅಲ್ಲೇ ಹೋಗಿ ನಾವು ಊಟ ಮಾಡಬೇಕು. ಸೊ 4 ದಿವಸ ಪ್ರಸಾದ ಮಾಡಿದ್ವಿ. ಹಂಗೆ ಈ ಹುಡುಗರಿಗೆ ಒಂದಿಷ್ಟು ಎಂಜಾಯ್ಮೆಂಟು ಬೇಕಲ್ಲ. ಸೊ ಅದ್ರ ಸಂಬಂಧ ಈಗ ಇದು ಲಾಸ್ಟ್ ಡೇ. ಶಿರೋಳದಾಗ ತಂದಿದ್ದು ಸೀರೆ ಉಟ್ಕೊಂಡು ರೆಡಿಗಿವಿ. ಬ್ಲೌಸ್ ಹೊಲ್ಸೋಕ್ಕಾಗಲಿಲ್ಲ. ಸೊ ಯಾವುದೋ ಒಂದು ಕಾಂಟ್ರಾಸ್ಟ್ ಇರೋ ಬ್ಲೌಸನ್ನು ಹಾಕ್ಕೊಂಡೇನಿ, ಚೆಂದ ಕಾಣಿಸತ್ತೇನೆ ಅಂದ್ಕೊಂಡೇನಿ. ಸೊ ಈ ರೀತಿ ರೆಡಿಯಾಗಿ ಇನ್ನೇನು ಟೆಂಪಲ್ಗೆ ಹೋಗಿ ಉಡಿ ಎಲ್ಲ ತುಂಬಿ ಬರ್ತೀವಂತ. ನಾನು ಮಸ್ತ್ ರೆಡಿ ಆಗ್ಯಾಳ. ಜಾಸ್ತಿ ಫೋಟೋಸ್ ವಿಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ, ಟೈಮ ಸಾಲಿಲ್ಲ. ಬಟ್ ಇಟ್ಸ್ ಓಕೆ. ಇದೇ ಟೆಂಪಲ್ ಆ್ಯಕ್ಚುಲಿ ಜಾತ್ರೆ ಆಗಿದ್ದು. ಇಲ್ಲೇ ಬಂದು ಉಡಿ ತುಂಬಿ ಬಂದ್ವಿ ನಾವು ದೇವಿಗಳಿಗೆ. ಉಡಿ ತುಂಬಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ರಶ್ ಇರೋದ್ರಿಂದ. ಸೊ ಇದು ಒಂದಕ್ಕೆ ಅಂತಲ್ಲ, ಇಡೀ ಊರೊಳಗೆ ಯಾವ ದೇವ್ರು ಇರ್ತಾರ ಎಲ್ಲ ದೇವರಿಗೂ ಹೋಗಿ ನಮಸ್ಕಾರ ಮಾಡಿ ಎಡೆ ಕೊಟ್ಟು ಉಡಿ ತುಂಬಿ ಬಂದ್ವಿ ಇವತ್ತು. ಸೊ ಹಂಗೆ ಎಲ್ಲ ಉಡಿ ತುಂಬಿದ ಲೇಟಾಗಿತ್ತು, ಹಸಿವೂ ಆಗಿತ್ತು. ಸೊ ಡೈರೆಕ್ಟಾಗಿ ಪ್ರಸಾದಕ್ಕೆ ಬಂದ್ವಿ. ಪ್ರಸಾದದೊಳಗೆ ಇವತ್ತು ಲಾಸ್ಟ್ ಡೇ ಐತೆ ಅಂತೇಳಿ ಫುಲ್ ಹೋಳಿಗೆ ಮಾಡಿಸ್ಬಿಟ್ಟಿದ್ರು. ಬಿಸಿ ಬಿಸಿ ಹೋಳಿಗೆ, ಬದ್ನಿಕಾಯಿ ಪಲ್ಯ, ಉಪ್ಪಿನಕಾಯಿ, ತುಪ್ಪ, ಬೆಲ್ಲದ ನೀರು. ಸೊ ಈ ರೀತಿ ಹೋಳಿಗೆ ಊಟ ಇತ್ತು ಇವತ್ತು. ಆಮೇಲೆ ಅನ್ನ, ಸಾರು, ಸೊ ಎಲ್ಲ ರೀತಿ ಐಟಮ್ಸ್ ಇದ್ದು ಇವತ್ತು. ಮಸ್ತ್ ಖುಷಿಲಿ ಹಸಿವೂ ಆಗಿತ್ತು ಅಂಥೇಳಿ ಮಸ್ತ್ ಎಂಜಾಯ್ ಮಾಡಿದ್ವಿ ಊಟ. ಹಂಗೆ ಊಟ ನೀಡುವರು ಅಷ್ಟೇ ಫುಲ್ ಹುರುಪಿಂದ, ಫುಲ್ ಎನರ್ಜಿಯಿಂದ, ಫುಲ್ ಸ್ಮೈಲೇ ಊಟ ನೀಡಾತಿದ್ರು. ಊಟ ನೀಡುವರು ಚಲೋ ಅಂತಾಗೆ ಊಟ ನೀಡಿದ್ರಂದ್ರೆ ಊಟ ಮಾಡೋರಿಗೆ ಅಷ್ಟು ಸಮಾಧಾನ ಆಗ್ತೈತಿ. ಎಲ್ಲನೂ ನಮ್ಮ ಜೂನಿಯರ್ಸ್ ಎಲ್ಲರೂ ಹಾಯ್ ಹೇಳಾಕತ್ತಿದ್ರು. ಭಾಳ ಖುಷಿ ಆಯ್ತು. ಎಲ್ಲರಿಗೂ ಬೆಟ್ಟಾಗಿ ಎಲ್ಲರನ್ನೂ ಮಾತಾಡಿಸಿ ಭಾಳ ವರ್ಷ ಆದಮೇಲೆ ಎಲ್ಲರನ್ನೂ ನೋಡಿದ್ದಿ ಜಾತ್ರೆ ಒಳಗೆ. ಒಂಥರ ಜಾತ್ರೆ ಅಂದ್ರೆ ಬರೀ ಜಾತ್ರೆ ಅಂತ ಅಷ್ಟೇ ಅಲ್ಲ, ಎಲ್ಲರಿಗೂ ಒಂಥರ ಗೆಟ್ ಟುಗೆದರ್, ಎಲ್ಲರನ್ನೂ ಮಾತಾಡ್ಸೋಕೆ, ಎಲ್ಲರಿಗೂ ಭೇಟಿ ಆಗಕ್ಕೆ. ಸೊ ಈ ರೀತಿ ಎಲ್ಲರನ್ನೂ ಭೇಟಿ ಆಗಿದ್ದು ಒಂದು ಖುಷಿ ಆಗಿಬಿಡುತ್ತೆ. ಎಷ್ಟೋ ವರ್ಷ ನೋಡಿರಂಗೆ ಇಲ್ಲ ಅಂಥವ್ರೆಲ್ಲ ಜಾತ್ರೆ ಒಳಗೆ ಕಾಣ್ತಾರೆ. ಸೊ ಹಂಗೆ ಜಾತ್ರೆ ಅಂದಮೇಲೆ ಸಣ್ಣ ಹುಡುಗರಿಗೆ ಏನಾರು ಸಾಮಾನು ಕೊಡಿಸ್ಲಿಕ್ಕಂದ್ರೆ ಅವ್ರಿಗೂ ಸಮಾಧಾನ ಆಗಂಗಿಲ್ಲ. ಸೊ ಈ ರೀತಿ ಎಲ್ಲ ಎಂಜಾಯ್ ಮಾಡಿದ್ವಿ. ಇನ್ನೇನು ಜಾತ್ರೆ ಮುಗೀತು, ಎಲ್ಲ ಫಂಕ್ಷನ್ ಮುಗೀತು. ನೆಕ್ಸ್ಟ್ ದಿನ ಏನೋ ಸ್ಕೂಲ್ ಸ್ಟಾರ್ಟ್ ಆಯಿತು. ಇನ್ನು ನಾವು ಊರಿಗೆ ಬರಬೇಕು. ಸೊ ನೆಕ್ಸ್ಟ್ ಡೇ ನಾವು ಊರಿಗೆ ಹೊರಡಬೇಕಾಗಿತ್ತು. ಸೊ ಮಸ್ತ್ ಎಂಜಾಯ್ ಮಾಡಿದ್ನಿ ಈ ಸಲ ಅಂತೂ ನಾನು. ಸೊ ಹಂಗೆ ಬರಬೇಕಾದ್ರೆ ಎಲ್ಲರೂ ನನಗೆ ಊರಿಗೆ ಹೊಂಟೇನಿ ಅಂತೇಳಿ ನಮ್ಮ ಅತ್ತಿ, ಆಂಟಿ, ಅಕ್ಕ ಎಲ್ಲರೂ ಸೀರೆ ಕೊಟ್ಟರು. ಭಾಳ ಅಂದರೆ ಭಾಳ ಖುಷಿ ಆಯ್ತು. ಸೀರೆ ಜೊತೆ ಪ್ರೀತಿನೂ ಕೊಟ್ಟು ಕಳಿಸಿದ್ರು. ಸೊ ಭಾಳ ದಿನ ಇದ್ದೆ ಈ ಸಲ ನಾನು. ಸೊ ಎಲ್ಲರ ಸೀರೆ ನೋಡಿ ಮಸ್ತ್ ಖುಷಿ ಆಯಿತು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಈ ರೀತಿ ನಮ್ಮದು ಜಾತ್ರೆ ಆಯಿತು. ನೆಕ್ಸ್ಟ್ ನಾವು ವಾಪಸ್ಸು ಹುಬ್ಳಿಗೆ ಬಂದ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.